ಎಲ್ಲಾದ್ರೂ ಈಗ ವಿಡಿಯೋದಲ್ಲಿ ತಾನೇ ಬೇಕಾ ಬೇಕಾ ಹಂಗೆ ಮಗ ಹೋಗು ಇನ್ನೊಂದೆರಡು ಇಂಜೆಕ್ಷನ್ ಚುಚ್ಚು. ಉಲ್ಲಾಸ್ ಎಲ್ಲವನು ಉಲ್ಲಾ ಇವನ್ಗೂ ಕೊಡು ಉಲ್ಲಾ ಉಲ್ಲಾ ಇವನ್ಗೂ ಕೊಡು ಉಲ್ಲಾಸ್ ಉಲ್ಲಾಸ್. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಎಲ್ಲರಿಗೂ ಮತ್ತೊಂದು ಸಾರಿ ನನ್ನ ಲಾಸ್ಟ್ ವ್ಲಾಗ್ನ ವಿಜಯದಶಮಿ ದಿನಾನೇ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಮಾರ್ನಿಂಗ್ ರೊಟೀನ್ ಎಲ್ಲ ಹೆಂಗಿತ್ತು, ಪೂಜೆ ಎಲ್ಲ ಹೆಂಗಾಯಿತು ಅಂತ ಹೇಳಿ. ಇದು ಬಂದು ನೈಟ್ ವ್ಲಾಗ್ ಆಗಿರುತ್ತೆ. ನೈಟ್ ವ್ಲಾಗ್ ಏನಪ್ಪ ಅಂತಂದರೆ ರಾಮನವಮಿ ಆಗಿರೋದ್ರಿಂದ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ನ ಮಾಡ್ತಾರೆ. ಹಾಗೆ ರಾಮದೇವರನ್ನ ತುಂಬ ಚೆನ್ನಾಗಿ ಅಲಂಕೃತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಊರೆಲ್ಲ ಮೆರವಣಿಗೆ ಕೂಡ ಕೊಂಡೊಯ್ತಾರೆ. ಇವಾಗ ನಮ್ಮ ಬೀದಿನಲ್ಲಿ ಆ ಮೆರವಣಿಗೆ ಬಂದಿದೆ. ಎಲ್ಲರೂ ಪೂಜೆ ಮಾಡಿಸೋದಕ್ಕೆ ಅಂತ ನಿಂತಿದ್ದೀವಿ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ಡೊಳ್ಳು ಕುಣಿತದವ್ರು ಕೂಡ ಬಂದಿದ್ದಾರೆ. ತುಂಬ ಚೆನ್ನಾಗಿ ಸ್ಟೆಪ್ ಎಲ್ಲ ಹಾಕ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ಊರಲ್ಲಿ ಹುಡುಗರುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಹೋಳಿ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಅವ್ರವ್ರ ಮನೆ ಹತ್ರ ನೀರಿನ ಬಕೆಟ್ಗಳನ್ನ ನಾವು ರೋಡಿಗೆ ತಂದಿಟ್ಟಿದ್ರೆ ಆ ನೀರನ್ನೆಲ್ಲ ಎರಚ್ಕೊಂಡು ಆಟ ಆಡಿಕೊಂಡು ಕೂಗಾಡಿಕೊಂಡು ಮಾಡ್ತಾಯಿದ್ರು. ನೋಡ್ತಿರ್ಬೋದು ದೇವರು ಮೆರವಣಿಗೆಗೆ ಬಂದಿರುವಂಥ ರಾಮದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಹಬ್ಬದ ಆಚರಣೆ ಆಯಿತು ಅಂತಲೇ ಹೇಳ್ಬೋದು. ನಮಗಂತೂ ನೈಟು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಈ ದೇವರೆಲ್ಲ ಹೋದ್ಮೇಲೆ ನನ್ನ ಮಗನೂ ಕೂಡ ದೇವಸ್ಥಾನಕ್ಕೆ ತಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಣ್ಕೊಂಡು ಆಟ ಆಡ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳಿ ಹೋದ. ಇನ್ನು ಆ ದೇವರು ದೇವಸ್ಥಾನ ತಲುಪೋವರೆಗೂ ಹಸ್ಬೆಂಡ್ ಕೂಡ ಮನೆ ಕಡೆ ಬರಲ್ಲ. ಹಂಗಾಗಿ ನಾನು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋದೆ. ಹೋಗ್ತಿದ್ದಂಗೆ ಅಕ್ಕ ಫೋನ್ ಮಾಡಿದ್ಲು. ಏನಕ್ಕೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ನಮ್ಮ ಊರಿನ ಒಂದು ರಾಮನವಮಿ ಹಬ್ಬ ಹೆಂಗೆ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಾ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕಡೆ ಎಲ್ಲ ಈ ರಾಮನವಮಿನ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ, ಆಯಿತಾ. ಹಾಗೆ ಇಲ್ಲಿ ಇವಾಗ ಏನು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನನ್ನ ಮಗ ದೇವ್ರ ಜೊತೆನೇ ರೌಂಡ್ಸ್ಗೆ ಹೊರಟ. ಅವನನ್ನು ಕಳಿಸ್ಬಿಟ್ಟು ಇವಾಗ ನಾನು ಅಕ್ಕನ ಮನೆ ಹತ್ರ ಹೋಗ್ತಾಯಿದ್ದೀನಿ. ಫಸ್ಟಿಗೆ ಈಗ ಸ್ಟುಡಿಯೋ ಹತ್ರ ಹೋಗ್ತಾಯಿದ್ದೀನಿ. ಸ್ಟುಡಿಯೋ ಹತ್ರ ಹೋಗಿ ನನ್ನ ಮಗಳು 2 ಇಯರ್ಸ್ ಬ್ಯಾಕ್ ಓಲ್ಡ್ ಮೆಮೊರೀಸ್ನ ಇವತ್ತು ಅವಳ ಕೈಗೆ ತಲುಪಿಸೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಅಕ್ಕ ಇಸ್ಕೊಬಾ ಅಂತ ಹೇಳಿ ಕಾಲ್ ಮಾಡಿದ್ಲು. ಹೋಗ್ತಾಯಿದ್ದೀನಿ. ಹೋಗೋದ್ರ ಜೊತೆಗೆ ಮೆಮೊರೀಸ್ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮೊದಲು ಅದನ್ನೆಲ್ಲ ನನ್ನ ಮಗಳೇ ಸೆಲೆಕ್ಟ್ ಮಾಡಿರೋದು ಫೋಟೋಸ್ಗಳನ್ನೆಲ್ಲ. ಬಟ್ ಇವಾಗ ನೋಡೋಣ, ಅವಳಿಗೆ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ನಾನು ಮನೆ ಹತ್ರ ಮುಚ್ಕೊಂಡು ತೊಗೊಂಡೋಗಿ ಸರ್ಪ್ರೈಸ್ ಇಂಚು ಅಂತ ಹೇಳ್ತೀನಿ. ಅವಳು ಮಮ್ಮಿ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಪ್ರೈಸ್ ಅಂತ ಇದ್ದಾಳೆ. ತಾಳು ಹಂಗೇ ರಿಯಾಕ್ಟ್ ಮಾಡೋಣ ಅಂತ ಹೇಳಿ ಸರ್ಪ್ರೈಸ್ ಆಗೇ ಅದನ್ನು ಕ್ಯೂರಿಯಾಸಿಟಿಯಾಗಿ ಇಸ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅನ್ನೋಂಗೆ ಈಸ್ಕೊತಾಳ, ಅಥವಾ ನಾನೇ ತಾನೇ ಸೆಲೆಕ್ಟ್ ಮಾಡಿರೋದು ಕೊಡು, ಈ ನಾಟಕ ಎಲ್ಲ ಆಡಬೇಡ ಅಂತ ಹೇಳ್ತಾಳ. ನೋಡೋಣ ಬನ್ನಿ. ಇವಾಗ ಫಟಾಫಟ್ ಅಂತೇಳಿ ಹೋಗಿ ಸ್ಟುಡಿಯೋ ಹತ್ರ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದು ಯಾವ ಫೋಟೋಸು ಆಲ್ಬಮ್ಮು ಅಂತ ನಾನು ನಿಮಗೆ ಅಕ್ಕನ ಮನೆ ಹತ್ರ ಹೋದ್ಮೇಲೆ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಸ್ಟುಡಿಯೋ ಹತ್ರ ಹೋಗಿ ಆಲ್ಬಮ್ನ ಈಸ್ಕೊಂಡು ಅಕ್ಕನ ಮನೆ ಹತ್ರ ಹೋಗಿದ್ದು ಬರೋಣ.
ಇವಾಗ ಅಕ್ಕನ ಮನೆ ಹತ್ರ ಬಂದಿದ್ದೀನಿ. ನನ್ನ ಮಗಳಿಗೆ ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ಮೆತ್ತಗೆ ಅಕ್ಕನ ಕರೆದ್ಬಿಟ್ಟು ನನ್ನ ಮಗಳಿಗೆ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ವೀಡಿಯೋ ಮಾಡಿಸ್ತೀನಿ. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಆ್ಯಕ್ಟ್ ಮಾಡ್ತಾಳಾ ಇಲ್ಲ ರಿಯಾಕ್ಟ್ ಮಾಡ್ತಾಳಾ ಅಂತ. ಅಕ್ಕ ಮೇಲವಳಂತೆ. ಅಕ್ಕ ಹೌ ಅಕ್ಕ ಏನು ಮಾಡ್ತಾಯಿತ್ತು? ಅಯ್ಯೋ ನೀನು ಬಾಯಿಲಿಟ್ಟಕ್ಕ ಈ ಕತ್ಲೆಲ್ಲೂ ಕೂತ್ಕೊಂಡು ಹತ್ತೆ ಒಂದು ಕಾಲು ಗಂಟೆ ಕೂತಿದ್ದು ಕಡೆಗೆ ಹೋಗೋದು ನಾನು. ಸರಿ ಮತ್ತೆ ಎಲ್ಗೆ ಹೋಗಿದೆ? ಕಾಶು ರೂಮ್ ಅವ್ರದ್ದು ಎಲ್ಲೂ ಲೈಟು ಕಾಣಿಸ್ತಾ ಇಲ್ವಲ್ಲ? ಹಾಕೋರೆಲ್ಲ ಇಷ್ಟೇ ಹಾಕೋದು, ಇನ್ನೊಂದು ಹಾಕ್ತಾರೆ ಅದ ಇನ್ನೊಂದು ಹೊತ್ತಾದ್ಮೇಲೆ. ಅವ್ರದ್ದು ಇದು ಕಾಣ್ವಂಗೆ ಹಾಕಲ್ವ ಬೋರ್ಡು? ಇಲ್ಲೊಂದು ಹಾಕ್ತಾರೆ ಅಲ್ಲೊಂದು ಹಾಕ್ತಾರೆ ಇನ್ನೊಂದು ಹೊತ್ತಾದ್ಮೇಲೆ 9 ಗಂಟೆ ಆದ್ಮೇಲೆ. ಏನು ಗೊತ್ತಾ, ಆಲ್ಬಮ್ ಬಿಸ್ಕೊಂಡೆ ಇಂಚುದ. ಇವಾಗ ಅವಳಿಗೆ ಗೊತ್ತು ತಾನೇ, ಅವಳೇ ಸೆಲೆಕ್ಟ್ ಮಾಡಿರೋದು. ಇವಾಗ ಹೋಗ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಅನ್ನೋ ರೀತಿನ ಕೊಡ್ತೀನಿ. ನೀನು ವೀಡಿಯೋ ಮಾಡು, ನೋಡೋದ ಹೆಂಗೆ ಮಾಡೋಳು ಅಂತವ. ನಾನೇ ಕೊಟ್ಟಿರೋದಲ್ವ, ಕೊಡು ನನಗೆ ಗೊತ್ತಕ್ಕಂತ ಅಂದಳು. ಇಲ್ಲ ಮಮ್ಮಿ ಏನೋ ಸರ್ಪ್ರೈಸ್ ವೀಡಿಯೋ ಮಾಡ್ಕೊಳಕ್ಕೆ ಬಂದಳೆ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಮಾಡೋಳು. ನೋಡೋದವ ನೋಡಿ, ಒಳಗೆ ಹೋದ್ನಾ, ಕಿಟಕಿ ತಗೋ ನೋಡಿದ್ನಾ, ನೀನು ಕಾಣಲಿಲ್ವಾ? ಡೈರೆಕ್ಟಾಗಿ ಹೋದ್ನಾ, ಮಂಚದ ಮೇಲೆ ಮನಿಕಂಗೆ ಕತೆ ಓದ್ತರ್ತಿ ಅಂತ ಅವಳ ಮನ್ಗಳೇ ತಕ ಓಡ್ ಬಂದ್ಬಿಟ್ಟೆ. ಕುಡುನೆ ನೋಡಿದ್ಲು. ಇರು ಅಮ್ಮನ ತಕ್ಕ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಓಡ್ ಬಂದೆ. ಏನು ಹೇಳ್ಬಿಟ್ಟಾರ ಹೋಗು ಅಂದ್ಲು. ಇರು ಬರ್ತೀನಿ ಅಂದ್ಬಿಟ್ಟು ಓಡ್ ಬಂದೆ. ಟ್ಯೂಬ್ಲೈಟ್ ಹಾಕು. ಸರ್ಪ್ರೈಸ್ ಕೊಡಕ್ಕೆ ಬಂದೆ. ಅಲ್ಲ ವಿಡಿಯೋಗೆ ಒಳಗೆ ಬಂದ್ಬಿಟ್ಟು ವಾಪಸ್ ಕರ್ಕೊಂಬರಕ್ಕೆ ಹೋಗಿದ್ಯಲ್ಲ. ಸರ್ಪ್ರೈಸ್ ಕೊಡಕ್ಕೆ ಹೋದೆ. ಓ ಏನಂತ ಕಂಡಿಡಿದ್ದೀನಿ ನಾನೇ. ಏನಿರ್ಬೋದು ಓ 2 ವರ್ಷದಿಂದ ನನ್ನ ಮಗಳು ನಿಜವಾಗ್ಲೂ ಫೋನ್ ಇಟ್ಕೊಂಡಿರೋದಕ್ಕಾದ್ರೂ ನಮ್ಮ ಮಮ್ಮಿ ಸರ್ಪ್ರೈಸ್ ಅಂತ ಪಾಪ ತಂದೋಳೆ ಅಂದ್ಬಿಟ್ಟು ಆಕ್ಟ್ ಮಾಡ್ತಾಳೆ ಅಂತ ಬಂದೆ. ನೀನು ನಿಜವಾಗ್ಲೂ ಫಸ್ಟ್ ಇಟ್ಕೊಂಡ್ಬಿಟ್ಟು ಆಕ್ಟ್ ನಿಜವಾಗ್ಲೂ ಮಾಡೋದೇನೋ ತಂದು ಇಲ್ಲಿ ಬಂದ್ಬಿಟ್ಟು ವಾಪಸ್ ಹೋದ್ರೆ ಅಷ್ಟು ಗೊತ್ತಾಗಿರಲ್ವ ಏನು ಅಂತ ನನಗೆ. ತಗೋಗಿ ಈಗ ಏನು ಆಕ್ಟ್ ಮಾಡ್ಕೊ. ಓ ವಾವ್ ಥ್ಯಾಂಕ್ ಯು ಸೋ ಮಚ್. ಕತೆ ಕರ್ಮ ತಲೆನೋ ಬರ್ತದೆ ನಮ್ಗೆ. ಬನ್ನಿ ನೋಡುವ ಇವಾಗ. ಓ ಚೆನ್ನಾಗಿ ಮಾಡೋರೆ ಅಲ್ವಾ? 18 ಹಾಕ್ಬೇಕಾಗಿತ್ತು, ಅದನ್ನೇ ಕೇಳಿದೆ ಅಲ್ವಾ ಅಂತ. ಕಲರ್ ಚೆನ್ನಾಗೈತೆ. ಇವಾಗ ನಮ್ಮ ಅಕ್ಕ ಪೂರ್ತಿ ಮಾಡ್ತಾಳೆ. ನೋಡು, ಇದು ಈ ಥರದ್ದು ಒಂದು ಗೊತ್ತಿತ್ತ ನಿಮಗೆ? ಅದೇನು ಕ್ಲಾರಿಟಿ ಬ್ಯಾಕ್ಗ್ರೌಂಡ್ ಡಿಸೈನ್ ಇಲ್ಲವಾ? ಅವೇ ಸಾಕು ಅಂತೀವಲ್ಲ. ಇದ್ರಲ್ಲಿ ಕುಂಕುಮ ಬಿಡವ ಬೋಮ ನೋಡಮ್ಮ. ಇಲ್ಲಿ ಇರ್ಬೇಕು ಕುಂಕುಮ ಅಲ್ಲ, ಮೇಲಿಂದ ಇದು ನಾನು ಕುಂಕುಮ ಅನ್ಕೊಂಡ್ರೆ ಕರೆಕ್ಟಾಗಿ ಕುದೈತೆ ಅಲ್ಲಿ. 2 ವರ್ಷದ 18 ಬರ್ತಡೇ ಸೆಲೆಬ್ರೇಟ್ ಮಾಡಿ ಆಲ್ಬಮ್ ಕೈ ಸೇರೈತೆ. 20 ಅಂತ ಹಾಕ್ಬಿಡೋದು ಅವಳಿಗೆ, ಈ ವರ್ಷದಿದು ಅಂತ. ನಮ್ಮ ಅಕ್ಕ ಝೂಮಲ್ಲಿ ಬೇರೆ ಹಿಡಿತಾಳೆ ಫೋಟೋನ ಕಡು. ಬಿಡಮ್ಮ ಎಷ್ಟೋ ಫೋಟೋಸ್ ಒಂಥರ ಚೆನ್ನಾಗಿ ಬಂದಿತ್ತು, ಬಟ್ ಅದು ಕ್ಲಿಪ್ಪೇ ಒಂಥರ ಕಾಣಿಸ್ತಾ ಇತ್ತು. ಫೇಸ್ ನೋಡಿ ಕ್ಲಿಯರ್ ಅದು ಕ್ಯಾಮ್ರಾ ತೆಗೆದ್ಬಿಟ್ಟು ತಿರ್ಗಾ ಇದಕ್ಕೆ ಮಾಡಿರೋದು ಕ್ಲಿಯರ್ ಇದೆ. ಇದು ಚೆನ್ನಾಗೈತೆ, ಆದ್ರೂ ಕ್ಲಿಯರ್ ಆಗೇ ಇತ್ತು ಅಲ್ವಾ? ಅದು ಇನ್ನೂ ಚೆನ್ನಾಗಿ ಅವಾಗ ಫೀಲ್ಡ್ ಹಾಕಿ ತೋರಿಸ್ತಾನೆ. ಮೇ ಬಿ ಇವು ಚೆನ್ನಾಗಿ ಬಂದಿದೆ ಫೋಟೋಸ್ ಅಲ್ವಾ? ಡ್ರೆಸ್ ಹಿಂಗಿರ್ಬೇಕು. ಗುಬ್ಬಿಂದ ಹೇರ್ ಕಡೆ ದೊಡ್ಡದಾಗ್ಬಿಡೋ ನೋಡು. ನೋಡಿ ಪೂರ್ತಿ ಹಾಕೋ. ಅದು 2 ತಕ್ಕ ಬರಲ್ಲ, 2 ಫೋಟೋ ಬೇರೆ ಪೋಸು. ಯೂಸ್ ಮಾಡಕ್ ಹೋದ್ರೆ ಅದನ್ನೇ ಹೇಳ್ಬಿಟ್ಟು ಬಂದೆ ನಾನು. ನೋಡಿಲಿ ಇಲ್ಲಿಗೆ ನೀನು ಅಟ್ಲೀಸ್ಟ್ ಹೇಳ್ಬೇಕಾಗಿತ್ತು. ನಾನು ಅಲ್ಲಿ ನೋಡ್ಬಿಟ್ಟು ಅದನ್ನೇ ಅಂದೆ. ಫಸ್ಟ್ ಪೇಜ್ಗೆ ಇಲ್ಲಿ ಪೂಜೆ ತಾವು ಕುತ್ಕೊಂಡು 4 ಜನದ್ದು ಬಂದೈತಲ್ಲ, ಅದನ್ನ
ನನ್ಗೇನು ಹೇಳಿಲ್ಲ, ನಾನು ಫಸ್ಟಿನ ಏನು ಫೋಟೋಸ್ ಕೊಂಡವ್ರೆ ಅವು ಹಾಕೊ ಬಂದಿ ಅಷ್ಟೇ ಅಂತ ಅಂದ್ರು. ನಂಗೆ ಅದು ಹೇಳ್ಬೇಕಾನೆ ಈಗ 5 ಜನ ಕೂತವ್ರೆ ಅಂದ್ರೆ ಅಕ್ಕ ಸಂಬಂಧ ಇರ್ಬೇಕು, 5 ಜನ ಒಟ್ಟಿಗೆ ಹಾಕೋ ಸೆನ್ಸ್ತಾನೆ ಅದೇನೇ ಒಂದ್ ಕಡೆ ಸಿಂಗಲ್ ತೆಗೆದ್ರೆ ಒಂದ್ ಕಡೆ ಅದೆಲ್ಲ ಹೇಳಲ್ಲ. ನಂಗೆ ಮಕ್ಳು ಅವ್ರು ಕೇಳು ಇಲ್ಲ ಯಾವ್ಯಾವ್ದು ಎಲ್ಲ ಹಾಕ್ಬೇಕು ಅಂತ. ಎಲ್ರು ಮುಖ ಕ್ಲಿಯರ್ ಆಗೈತಲ್ಲ, ಇವ್ರು ನೋಡಿ ಇವ್ರು ನೋಡಿ ಇವ್ರು ನೋಡು ಈಗ ಅಮ್ಮ ಇಲ್ಲ ಗ್ರಾಮ ಕ್ಲಿಯರ್ ಆಗಿ ಇತ್ತು ಕಂತೆ. ಚಿಕ್ಕ ಶಾರ್ಟ್ ನಾನೇ ಮಾಡಿದೆ ಫಸ್ಟು, ಆಮೇಲೆ ಅವ್ರು ಚೆನ್ನಾಗಿ ಬಂದೈತೆ. ನಮ್ಗೆ ಇನ್ನೇನಿಲ್ಲ ವಯ್ಯ ಹಣೆ ತುಂಬಾ ಅದು ಚೆನ್ನಾಗಿ ಕಾಣ್ತೈತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅವತ್ತು ಸೋಮವಾರ ತಾನೇ ಅದೇ ವಿಯರ್ಡ್ ಕಾಣಿಸ್ತಾರ ನಾನು ನಮ್ಮನ್ನು ಡಿ ಪ್ಯಾಂಟ್ ನಮ್ಮ ಅಕ್ಕ ಸೀರೆ ಉಟ್ಕೋಬೇಕಾಯ್ತು ಅಲ್ವಾ. ಮಕ್ಕ ತೊಳ್ಕೊಳ್ದೆ ಇಲ್ಲ ಇಲ್ವಾ ನಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅವಳನ್ನ ತಾನೇ ಕಳ್ಸಿತ್ತು ನನಗೆ ಹೇಳಿದ್ದು. ಸುಮ್ಮನೆ ರೆಡಿ ಮಾಡ್ಸುದ್ ಬಾ ರೆಡಿ ಆಗುವ ಮೇಲೆ ಅಂತ ಅಂತಿ ನೋಡ್ದೆ ಇಲ್ಲ ನಾನು ನೋಡೇ ಇಲ್ಲ ನಾನು. ಇನ್ನೊಂದ್ಸಲ ಈಗ ಗೋಡೆ ಮಾಡಿ ಸಣ್ಣಾಗಿದ್ದಲ್ಲ ಮಾಡ್ತಾನೆ ಇರೋ ತಗೋ. ಅದೇ ಹೇಳಿದ್ದು ಅವ್ರು ಪೂಜೆ ತಾವೆಲ್ಲ ಕುತ್ಕೊಂಡು ಕೈ ಮುಗ್ತಕ್ಕಂಥದ್ದಲ್ಲ ಎಲ್ಲ ಸೀರೆ ನಂದೆಲ್ಲ ಒಂದ್ ಕಡೆ ಸುಮ್ಮನೆ ಎಲ್ಲಾನು ಕಲ್ಸ್ಮಿಲಾಯಿಸ್ ಮಾಡ್ಗವ್ರೆ. ಇದು ಚೆನ್ನಾಗಿ ಬಂದೈತೆ. ಈಗ ನೋಡ್ತೀನಿ ರೀಚ್ ಹಾಕಡೆ ಪೇಜ್ ಯಾವ್ದು ಒಂದ್ ಪೇಜ್ ಪೂರ್ತಿ ಒಂದೇ ಹಾಕಿಲ್ಲ, ಅಲ್ಲೊಂದು ಇಲ್ಲೊಂದು ಎಲ್ಲ ಐದೈದು ಹಾಕ್ಬಿಟ್ಟು ಕೇಕ್ ತಿನ್ಸೋದು ಮಾತ್ರ ಇಲ್ಲಿಂದ ಇಲ್ಲಿಗೆ ಹೀಗೆ ಹಾಕ್ಬಿಟ್ಟು ಕಿಸಂದ ಇಲ್ಲ. ನನ್ನ ಮುಖ ಇಷ್ಟು ಕ್ಲಿಯರ್ ಇದು ಹಿಡಿದಿದ್ರೆ ಏನು ಮಾಡಿದ್ರೆ ಅಷ್ಟು ದೊಡ್ಡದಾಗ ಇಲ್ಲ ಹಾಕೋರೆ ಅಲ್ಲ ಇಂತಾನೆ ಹಾಕ್ಬೇಕು. ಅರ್ಧ ಪೇಜ್ ಕಾದು ಅರ್ಧ ಪೇಜ್ ಮಧ್ಯದಲ್ಲಿ ಅವಳು ಎರಡು ಕಡೆ ಅವಳಿರುವಂಗೆ ನೀನ್ ಈ ಕಡೆ ಎಷ್ಟು ಕಿಸನ್ ತಗ್ಯಾಕೋ ಈಗ ಹಾಕ್ಬಿಡೋರೆ. ಇದೊಂದು ಪರವಾಗಿಲ್ಲ ಅದೇ ನಂದೇ ಹೈಲೈಟ್ ಮಾಡೋದು. ನಿಂದೆ ತಾನೇ ಫಂಕ್ಷನ್ ಅವ್ರಿಗೆ ಪೂಜೆ ಫಂಕ್ಷನ್ ಬರ್ಡೇಗೆ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಇದನ್ನ ಫಸ್ಟ್ ಹಾಕ್ಬೇಕಾಗಿತ್ತು. ಇದನ್ನ 4 ಜನ ಕೂತಿರೋದನ್ನ ಇಟ್ಕೊಂಡು ಪೂಜೆ ತಾವು ನಿಂತಿರೋದನ್ನ ಯಾವ್ದಾದ್ರು ಒಂದ ಚೆನ್ನಾಗಿ ಬಂದ್ರೆ ಇನ್ನು ಸಣ್ಣದೇ ಮಾಡ್ಬೋದಿತ್ತು ಆಲ್ಬಮ್. ಇದ್ಯಾಕೆ ಇಷ್ಟು ದೊಡ್ಡ ಮಾಡಿದ್ರೆ ಕಣ್ಣ ಕಣ್ಣ ಚೆನ್ನಾಗಿ ಫೋಟೋಸ್ ಅಲ್ವಾ? ಯಾಕಂದ್ರೆ ಚೆನ್ನಾಗಿ ಕಾಣಿಸ್ತು. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಇನ್ನು ಸಣ್ಣದೇ ಮಾಡ್ಬೋದಿತ್ತಪ್ಪ ಆಲ್ಬಮ್. ಇಷ್ಟು ದೊಡ್ಡದ ಇಷ್ಟು ಅಗಲಕ್ಕೆ ಒಳ್ಳೆ ಫಂಕ್ಷನ್ ಇದ್ರ ಥರ ಆಲ್ಬಮ್ ಮಾಡೋದು. ಇದೊಂದು ದೊಡ್ಡದಾಗಪ್ಪ ಹಿಂಗೆ ಅಂತ ಇವಾಗ ಮೊದಲೇ ಸ್ವಲ್ಪ ಯೋಚನೆ ಮಾಡ್ಕೊಬಿಟ್ಟಿದ್ರೆ ಮಧ್ಯಾಹ್ನ ಕರ್ಸ್ಬಿಟ್ಟು ಒಂದು 10 ಫೋಟೋಸ್ ತೆಗೆಸ್ಕೊಡ್ಬೋದಾಗಿತ್ತು ಪೂಜೆನ. ಆಮೇಲೆ ಪೂಜೆ ನಾವು ಚೆನ್ನಾಗಿ ರೆಡಿ ಆಗ್ಬೋದಿತ್ತು ಅಲ್ವಾ. ಫೋಟೋ ತೆಗಿಸ್ತೀವಿ ಡ್ರೆಸ್ ಚೇಂಜ್ ಮಾಡೋದೇ ಬೇಡವಾಗಿತ್ತು. ಹಂಗೇನೆ ಇಟ್ಬಿಟ್ಟು ಸಂಜೆ ಮುಂಚೆ ಟಚಪ್ ಕೊಟ್ಕೋಬೋದಾಗಿತ್ತು. ಆಮೇಲೆ ನೀನು ಅವಳು ಚೆನ್ನಾಗೇ ಇತ್ತು, ನಾನು ಫ್ರೆಶ್ ಸೀರೆ ಉಟ್ಕೊಂಡೆ ಆಗಿರೋದು. ಆ ಡ್ರೆಸ್ ಚೆನ್ನಾಗಿಲ್ವಾ? ಡ್ರೆಸ್ ಅಲ್ಲ ಪೂಜೆ ತರಲ್ಲವಾ ಸೀರೆ ಪೂಜೆಗ ಓ ಕರೆಕ್ಟ್ ಪೂಜೆಗೆ ಹೋಗ್ಲಿ ಬಿಡು, ಎಡಿಟ್ ಮಾಡ್ತಾರ. ಈಗ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ವೇರ್ ಸ್ಯಾರಿ ಇನ್ಸ್ಟಾಗ್ರಾಮ್ ಡ್ರೆಸ್ ಕೊಟ್ಟರೆ ಅದೇ ಸೀರೆ ನೋಡ್ತೀನಿ. ನೈಸ್. ಮಿಕ್ಕಿದ ಆಲ್ಬಮ್ ಬೇರೆ ಎಲ್ಲವಮ್ಮ ನೋಡ್ಬೋದು ಒಂದ್ಸಲ. ನಾನು ಮಾಮೂಲಿ ಸಣ್ಣ ಆಲ್ಬಮ್ ಬೇಕು ಇಷ್ಟು ಆ ಥರದ್ದು ಇಟ್ಟಿದೆಯೋ ಎಲ್ಲ ನೀ ಹೇಳ್ವಾಗ ಆನ್ ಮಾಡು ಇತ್ತು ಹೇಳ್ತೀನಿ ಅನ್ಬೇಡ ನೀನು. ಸುಮ್ಮನೆ ಬಡ 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 ಅನ್ಕ ಓಡ್ಬಿಡ್ತಾಳೆ. ಅಲ್ಲಿಗೆ ಬರೋಣ, ಇಲ್ಲಿಗೆ ತಂದಿಯೋ
ತಗೊಬಾ ಕೈ ಊಟ ಮಾಡೋದು. ಫ್ರೆಂಡ್ಸ್ ನಮ್ಮ ಅಕ್ಕನ ಶಾಪಿಂಗ್ ತೋರಿಸ್ತೀನಿ ಅಕ್ಕ. ನನಗೂ ಒಂದು ರಾಯಲ್ ಬ್ಲೂ ಸೀರೆ ತಗೋಬೇಕು ಅಂತ ಆಸೆ ಕಣಕ್ಕ. ಅಕ್ಕ ಸಕ್ಕತ್ತಾಗದೆ ಕಣಕ್ಕ ಕಲರ್ ಕಾಂಬಿನೇಷನು. ಸೀರೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಬ್ಲೌಸ್ ಚೆನ್ನಾಗಿ ಬಂದಿದೆ. ಇದಕ್ಕೆ ಮಾಮೂಲಿ ಏನಿಲ್ಲ, ಹೀಗೆ ಇಲ್ಲಿಗೆ ಅಷ್ಟೇ. ಅವಳು ನನ್ನ ಫೋನ್ ಕೊಡಿ ಇಚ್ಚಿ. ಮೇ 2 ಇಂದ ಈಗ ಶುರು ಮಾಡ್ಬೇಕು ಅನ್ಕೊಂಡವ್ರೆ. ಎಕ್ಸಾಮ್ ಶುರುವಾಗಿ ಮೇ 4 ಬ್ಲೌಸ್ ಪೀಸು ನೀನೇ ಕಟ್ ಮಾಡಿ ಕಟ್ಟಿಂಗ್ ಅಲ್ಲೇ ಮೇ 4 ಎಕ್ಸಾಮ್ ಬಿದ್ರೆ ಆಗಿಲ್ಲ. ಚೆನ್ನಾಗಿ ಕಾಣಿಸ್ತದೆ. ಈಗ ಇನ್ನೂ ಕಲ್ಲರ್ ಬೆಳಕು ಎಷ್ಟು ಸಕ್ಕದ ಕಾಣಿಸ್ತಾರೆ. ಅದು ಬಾರ್ಡ್ರುಗೂ ಇಟ್ಕೊಂಡು ನಾನು ಸಾರಿ ಕಳಿಸ್ದೆ ಈ ತರ ಹೊಲಿಯಕ್ಕೆ ಹೇಳಿ ನೋಡಿ. ಅದೆಲ್ಲಿದ್ ನೋಡಿದ್ದು ಎಲ್ಲಿ ಹುಡ್ಕೋದನ್ನ ಬಿಡ ವಾ ನೋಡಿ ಅಂತ ತಾನೆ ನೋಡಿ ಅಂದ್ರೆ ಅವ್ರನ್ನ ನೋಡಿ ಅಂತ. ನಿಜ ನಾನು ಸಾರಿ ಕಳಿಸಿನಿ ಅದೆಲ್ಲಿ ನೋಡ್ಲೆ. ಚೆನ್ನಾಗಿದೆ ಗ್ರ್ಯಾಂಡ್ ಆಗಿ ತಗೋತಿದ್ದೀನಕ್ಕ. ಗ್ರ್ಯಾಂಡ್ ಡ್ರೆಸ್ ನಮ್ಮ ಅಕ್ಕನ ಶಾಪಿಂಗ್ ಇಲ್ಲಿ ನೋಡಿ. ತೋರ್ಸಮ್ಮ ಈ ತರ ಹೊಲ್ಸದ ಇದಕ್ಕೆ ಅಂತ. ಚೆನ್ನಾಗದಲ್ವಾ? ಹಿಂದೆ ಚೆನ್ನಾಗಿದೆ. ನನ್ನ ಹೆಸರು ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕಾಣಿಸ್ತದೆ. ಎಷ್ಟೇ ಚೆನ್ನಾಗಿದೆ ಅಂದ್ರೆ ಹಂಗಲ್ಲ, ನಿಂದು ಇದೈತಲ್ಲ ಹಿಂದೆ ಹಾಕೋದು ತಗೊಂಡಿದ್ಯಲ್ಲ ಅದನ್ನ ಹಾಕೋತೀನಿ ಅಂತ ಅದನ್ನ ತೋರಿಸಿದ್ದೀನಿ. ಅವಳು ಮಾಟಿ ಹಾಕೊಳ್ಳಿ, ಬಟ್ ಅದನ್ನ ಹಾಕೋತೀನಿ ನಾನು. ಈ ಥರನೇ ಫುಲ್ ಹಾಕ್ಬಿಟ್ಟು ಮಾಡಿ ಚೆನ್ನಾಗಿ ಕಾಣಿಸ್ತದೆ. ಅವಳು ಕಳಿಸ್ದೆ ಇದನ್ನು ತೋರಿಸ್ಕೊಂಡು. ದುಪ್ಪಟ್ಟಗಳು ಗ್ರ್ಯಾಂಡ್ ಆಗ್ಬಿಡ್ತಾವೆ ಮತ್ತೆ ಇವಾಗ ಏನು ಹೆಂಗಾರ ಆಗ್ತದೆ. ಚೆನ್ನಾಗಿದೆ ದುಪ್ಪಟ್ಟ. ರಾಯಲ್ ಸಿಲ್ಕ್ ಥರ. ಇದೂ ಅಷ್ಟೇ ನೈಟ್ಗೆ ಸಕ್ಕತ್ ಶೈನ್ ಬರ್ತಿದೆ. ಎರಡೂ ಒಂಚೂರು ಒಂದೇ ಥರ ಅದು. ಆದ್ರೆ ನಿಮ್ಗೆ ಈ ರಾಯಲ್ ಥರನೇ ಇಷ್ಟ ಆಯ್ತಾರಲ್ವ ಜಾಸ್ತಿ ಡ್ರೆಸ್ಗಳು. ಹ್ಞೂ ನಾನು ಸಹ ಇನ್ನೂ ಮಾತಾಡಿದ್ದೀವಿ ಅಕ್ಕಂಗೆ ಈ ಥರನೇ ಡ್ರೆಸ್ಗಳು ಇಷ್ಟ ಆಗೋದು ಜಾಸ್ತಿ ಅಂತ. ಚೆನ್ನಾಗೈತೆ, ಅದಕ್ಕಿಂತ ಗ್ರ್ಯಾಂಡ್ ಆಗೈತೆ. ದುಪ್ಪಟ್ಟಗಳು ಚೆನ್ನಾಗಿರ್ತವೆ ಡ್ರೆಸ್ಗಳಿಗಿಂತವ ಎಲ್ಲಾದ್ರೂ ಈಗ ಏನವ. ಅವತ್ತು ಎತ್ಕೊಂಡಿದ್ಲು ಇಂಚು ನೋಡ್ಬೇಕಾಗಿತ್ತು. ಇಂಚು ಹಬ್ಬನ ಹಾಕೈ ತಕೊಂಡಿದ್ಲು, ಯಾವ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಮಾಡ್ಗಿಸ್ತು. ಬಾ ನಿನ್ ತಗಿರೋವೇನು ಚೆನ್ನಾಗಿಲ್ವಾ? ಇಕ್ಕೋ ಮೊದಲು. ಒಂದೊಂದ್ಸಾರಿ ಇಕ್ಬಿಟ್ಟಿದೆಯಲ್ಲ ಅವೆಲ್ಲನೂ. ಒಂದ್ಸಾರಿ ಇತ್ತವ 2 ವರ್ಷ ಆಯ್ತು ಬರ್ತಡೆಗೆ ಇಕ್ಕಿರೋ ಗೌನ್ ಇಕ್ಕೊಂಡಿಲ್ಲ. ಮಾತಾಡ್ತಾಳೆ ಸುಮ್ಮನೆಯ. ಇಷ್ಟೇ ಅಲ್ವಾ? ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್. ಅವಳ ಆ್ಯನಿವರ್ಸರಿಗೆ ಮಾಡ್ಕೊಂಡಿದ್ದು, ಬಟ್ ಅವಳ ಆ್ಯನಿವರ್ಸರಿಗೆ ಅದನ್ನು ಮಾಡ್ತಾಳೆ. ಆ ಸೀರೆಯಲ್ಲಮ್ಮ ಹಾಕಿದೆ ಅಂತ ಲ್ಯಾವೆಂಡರು ನವಿಲು ಗರಿಗಳು. ಹಂಗೆಯಾ? ನಾನು ನೀನು ತಾನೇ ಹೋಗಿ ತಗೋ ಬಂದಿದ್ದವಳು. ನೀವು ತೋರ್ಸೋದ್ ಬೇರೆ ಏನು ಪತ್ತೆ ಕೈಯಲ್ಲಿ. ಅಲ್ಲ ಆ್ಯನಿವರ್ಸರಿಗೆ ತಗೊಂಡಿದ್ದು ಹಾಕೊಂಡಿಲ್ಲ ಅಂತ ಹೇಳ್ತಾ ಇರೋದು ನಾನು. ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದು ಆ್ಯನಿವರ್ಸರಿಗೆ ಹಾಕೊಂಡಿಲ್ಲ ಅಂತ. ಓ ಡ್ರೆಸ್ ಎಲ್ಲ ಇದ್ದೆ ಅಂತ ಅಂದೆ ಅಲ್ವಾ ನೀವು? ಸರಿ ಇದೆಯಲ್ಲ ನೀವೇನಕ್ಕ ನೀನು ಅಲ್ಲ ನೈಟಿನೇ ಹೋಗಿದ್ದೆ ಇಷ್ಟೊತ್ತಲ್ಲಿ. ಚೆನ್ನಾಗಿ ಕಾಣಿಸ್ತಾರೆ. ಒಂಚೂರು ಇಲ್ಲ ಇಲ್ಲ ಇಲ್ಲೇ ಇಲ್ಲ. ಕಲರ್ ಆನಿಯನ್ ಪಿಂಕ್ ಇದು ಒಂಚೂರು ಅದ್ರಲ್ಲೂ ಫೋಟೋಸ್ ಕ್ಯಾಮ್ರಾಸ್ಗಳಿಗೆ ಸೇಮ್ ಬೀಳುತ್ತೆ. ಕಲರ್ ಸಿಮಿಲರ್ ಐತೆ. ಇದು ಆನಿಯನ್ ಪಿಂಕ್ ಇಂಚು ಆಗ್ಬೋದು. ಅಮ್ಮ ಕಲರ್ ಬೇರೆ ಅಂತ ನನಗೂ ಗೊತ್ತು. ನಾನು ಸಿಮಿಲರ್ ಅಂದೆ, ಅದೇ ಕಲರ್ ಅಂದಿಲ್ಲ. ನೆಕ್ಸ್ಟ್ ಶಾಪಿಂಗ್ ಯಾವಾಗ? ನಾಳೆ ಈ ಥರ ಮಾಡಿಸ್ತಾಳಂತೆ ಇಬ್ರಿಗೂ. ಆ್ಯನಿವರ್ಸರಿ ಗಿಫ್ಟ್.
ಜಸ್ಟ್ ಒಂದೊಂದು 2,000 ರೂಪಾಯಿ ಕ್ರೇಪ್ ಸಿಲ್ಕ್ ಸಾಕು ಡ್ರೆಸ್ ತಗೊಳ್ಳಲ್ಲ. ನೀವು ಮದುವೆಗೆ ನಾನೇ ಗಿಫ್ಟ್ ಕೊಡೋದು. ಆ ಮಗಳಲ್ವಾ ಅದಕ್ಕೆ ಅದು ಗಿಫ್ಟಾ? ನೀನು ಹುಟ್ಟಿದ್ದಕ್ಕೆ ನಾನು ಮದುವೆ ಆದ. ಓಕೆ ಫ್ರೆಂಡ್ಸ್, ಹೊಟ್ಟೆ ನನ್ನ ಮಗಳು ಎಲ್ಲನೂ ಫ್ಲಾಪ್ ಮಾಡಾಕ್ಬಿಟ್ಲು. ಬಂದೆ ನನ್ನ ಮಗಳು ಏನೋ ಒಂಚೂರು ಆ್ಯಕ್ಟ್ ಮಾಡ್ತಾಳೆ ಮಮ್ಮಿಗೋಸ್ಕರ. ಸರ್ಪ್ರೈಸ್ ಅನ್ಕ ಬಂದಿರೋದಕ್ಕಾದ್ರೂ ಆ್ಯಕ್ಟ್ ಮಾಡ್ತಾಳೆ ಅಂತ ಅನ್ಕೊಂಡೆ. ಫುಲ್ ನಿರಾಸೆ ಮಾಡಿಬಿಟ್ಲು. ಬಾಯ್ ಬಾಯ್. ನಾನು ಮಾಡಿಸ್ಕೋಬೇಕು ಕಣಕ್ಕ. ಹೋಗ್ತೀನಿ ಹೋಯ್ತೀನಿ. ಏನು ಅವಳು ಮಾಡಿಸ್ಕೊಂಡಳಂತೆ. ಏನು ಮಾಡಿಸ್ಕೊತೀನಿ ನೋಡು. ಯಾವಾಗ ಅಕ್ಕವ್ರ ಮನೆಯಿಂದ ಮನೆಗೆ ಬಂದೆ. ಅಕ್ಕವ್ರ ಮನೆಯಿಂದ ಮನೆಗೆ ಬಂದರು. ನಮ್ಮ ಮನೆಗೆ ಮಾತ್ರ ಇನ್ನೂ ಅಪ್ಪ ಮಗ ಇಬ್ಬರು ಕೂಡ ಬಂದಿರಲಿಲ್ಲ. ಸೊ ಇವಾಗ ಸ್ವಲ್ಪ ರೈಸ್ ಇಡಬೇಕು, ಮುದ್ದೆ ಮಾಡಬೇಕು. ಸಾಂಬಾರಂತೂ ಯಾರು ಮುದ್ದೆ ಇಲ್ಲ, ಬೆಳಿಗ್ಗೆ ಮಾಡಿರೋದು ಹಂಗೆ ಐತೆ. ಯಾಕೆ ಅಂತಂದರೆ ಲೇಟಾಗಿ ಅಲ್ವಾ ಎಲ್ಲ ಬಾತ್ ತಿಂದಿದ್ದು. ಹಾಗಾಗಿ ಅದ್ರ ಜೊತೆಗೆ ಇವತ್ತು ಪಾನಕ ಕೋಸಂಬರಿ ಎಲ್ಲ ಜಾಸ್ತಿ ಆಗಿತ್ತಲ್ಲ, ಊಟ ತಿಂದಿಲ್ಲ. ಈಗ ಸ್ವಲ್ಪ ಪಾತ್ರೆ ಐತೆ, ತೊಳೆದ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಅವ್ರು ಬಂದಮೇಲೆ ಮುದ್ದೆ ಮಾಡಿಕೊಡ್ಬೇಕು. ಬಟ್ಟೆ ಐತೆ ಸ್ವಲ್ಪ ಒಣೆ ಹಾಕೋದು, ಒಣೆ ಹಾಕ್ಬಿಟ್ಟು ಬರೋಣ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.